ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರೂಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ನಾನೀಗಾಗಲೇ ಎರಡೆರಡು ಗ್ರಹ ಅಂದರೆ ಒಂದೊಂದು ಗ್ರಹ ತಗೊಳ್ತಾ ಇದ್ದೇನೆ. ಮುಂದೆ ಇಂದಿನ ಸಂಚಿಕೆಯಲ್ಲಿ ಸೂರ್ಯನ ಗ್ರಹ ನಿಮ್ಮ ಜಾತಕದಲ್ಲಿ ಸಮಸ್ಯೆ ಇದ್ದರೆ ಅದನ್ನು ನೀವು ಸರಳವಾಗಿ ಶಾಂತಿ ಹೇಗೆ ಮಾಡ್ಕೋಬೇಕು, ಅಥವಾ ಚಂದ್ರ ಸಮಸ್ಯೆ ಇದ್ದಲ್ಲಿ ಹೇಗೆ ಶಾಂತಿಯನ್ನು ಮಾಡ್ಕೋಬೇಕು. ಪ್ರತಿಯೊಂದು ಎಪಿಸೋಡಲ್ಲಿ ಎರಡೆರಡು ಪ್ಲ್ಯಾನೆಟನ್ನು ತೊಗೊಳ್ತಿದ್ದೀನಿ, ಅಂದರೆ ಎರಡೆರಡು ಗ್ರಹಗಳನ್ನು ತೊಗೊಳ್ತಿದ್ದೇನೆ. ಇವತ್ತಿನ ಸಂಚಿಕೆಯಲ್ಲಿ ಯಾರಿಗೆ ಸಮಸ್ಯೆ, ಕುಜನಿಂದ ಸಮಸ್ಯೆ ಆಗ್ತಿದೆಯೋ, ಕುಜನ ಜಾತಕದಲ್ಲಿ ಕುಜನ ದೋಷವಿದೆಯೋ, ಅಥವಾ ಕುಜನ ಉತ್ಕೃಷ್ಟತೆ ಇಲ್ಲವೋ, ಅಥವಾ ಇನ್ನೊಂದು ವಿಶೇಷವಾಗಿ ಯಾರಿಗೆ ಕುಜನ ಬಲವಿಲ್ಲವೋ. ನೋಡಿ, ಕುಜ ದೋಷ ಅಂತ ನೋಡ್ತೀವಿ, ಇಲ್ಲಿ ಕುಜ ಬಲ ಬೇಕಾಗ್ತದೆ. ಕುಜ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂದರೆ ಅವನಿಗೆ ಪವರ್ ಕಡಿಮೆ ಇರ್ತದೆ, ಸ್ಟ್ಯಾಮಿನಾ ಕಡಿಮೆ ಇರುತ್ತೆ, ಬಾಡಿ ಲ್ಯಾಂಗ್ವೇಜ್ ಕಡಿಮೆ ಇರುತ್ತೆ, ರಕ್ತ ಕಡಿಮೆ ಇರತಕ್ಕಂಥ ಸ್ಥಿತಿಗತಿಗಳು ನಿರ್ಮಾಣವಾಗ್ತದೆ. ರಕ್ತಕ್ಕೆ ಕಾರಕ ಕುಜ. ಅತಿಯಾಗಿ ಸಮಸ್ಯೆ ಇದೆ ಅಂದರೆ ಪ್ರೆಷರ್ ಜಾಸ್ತಿ ಆಗಿಬಿಡ್ತದೆ. ಕುಜ ಉತ್ತಮವಾಗಿರ್ತಕ್ಕಂಥ ಸ್ಥಾನಗಳಲ್ಲಿ ಇರಬೇಕು ಅನ್ನೋದು ಇದಕ್ಕೆ. ಕುಜನೊಟ್ಟಿಗೆ ಗುರು ಭಾಳ ವಿಶೇಷವಾಗಿರ್ತಕ್ಕಂಥ ಫಲ. ಕುಜ ಭಾಳ ಮುಖ್ಯ ಪಾತ್ರವನ್ನು ಜಾತಕದಲ್ಲಿ ವಹಿಸುತ್ತೆ. ಯಾಕೆಂದರೆ ಭೂಮಿ ಸುತ ಕುಜನ ಶಾಂತಿ ಅಗತ್ಯವಾಗಿ ಮಾಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೆಲವೊಂದು ಸಂದರ್ಭಗಳಲ್ಲಿ ಇರ್ತದೆ. ಇದು ಹೇಗೆ ಸಾಧ್ಯತೆಗಳು ಬರುತ್ತೆ, ಅದರಲ್ಲಿ ಮಹಿಳಾ ಜಾತಕಕ್ಕೆ ನಾನು ಆಲ್ರೆಡಿ ಹಲವಾರು ಲೈವ್ ಮಾಡಿ ಕಾರ್ಯಕ್ರಮ ತಿಳಿಸಿದ್ದೇನೆ. ಈ ಒಂದು ಸರಳ ನೀವು ನೋಡ್ತಾ ಇದ್ದರೆ, ನಮ್ಮ ಜಾತಕದಲ್ಲಿ ಕುಜ ಸಮಸ್ಯೆ ಇದೆ ಅಂದಾಗ, ಕುಜ ನೀಚ ಸ್ಥಾನದಲ್ಲಿದ್ದಾಗ, ಕುಜನ ಗ್ರಹಗಳ ಒಂದು ಅಂದರೆ ದೋಷವಿದೆ, ಅಷ್ಟಮದಲ್ಲಿ ಕುಜನಿದ್ದಾನೆ, ದ್ವಾದಶ ಭಾವದಲ್ಲಿ ಕುಜನಿದ್ದಾನೆ, ಇನ್ನು 1, 4, 2, 7 ಅದು ಮದುವೆ ಸಮಯದಲ್ಲಿ ಅದೊಂದು ಸ್ವಲ್ಪ ಪವರ್ಫುಲ್ ಜಾಸ್ತಿ ಇರ್ತದೆ. ಒಳ್ಳೆಯದು ಕೂಡ ಇರುತ್ತೆ, ಒಳ್ಳೆಯದು ಇದೆ, ಮದುವೆಗೆ ಸ್ವಲ್ಪ ಕೆಟ್ಟದ್ದು ಇದೆ. ಆದರೆ ಮಿಕ್ಕ ವಿಚಾರಗಳಿಗೆ ಭಾಳ ವಿಶೇಷವಾಗಿರ್ತದೆ. ಧೈರ್ಯದಿಂದ ಏನಾದರೂ ಮಾಡಬೇಕು ಅಂದರೆ ಕುಜನ ಪಾತ್ರ ಬಹಳ ಬೇಕಾಗುತ್ತೆ. ಇಲ್ಲಿ 8, 12 ಇದ್ದಾಗ ಸ್ವಲ್ಪ ಆಕ್ಸಿಡೆಂಟ್ ಆಗ್ತಕ್ಕಂಥ ಸನ್ನಿವೇಶ ಬರ್ಬೋದು, ಅಥವಾ ನಷ್ಟ, ಜೈಲು, ಮತ್ತೊಂದು ಗಲಾಟೆಗಳು, ಇವೆಲ್ಲಗಳು ಸಾಧ್ಯತೆ 8, 12ರ ಸ್ಥಾನದಲ್ಲಿ. ಯಾರಿಗೆ ಕುಜ ಚೆನ್ನಾಗಿಲ್ವೋ, ಕುಜನನ್ನು ಚೆನ್ನಾಗಿ ಮಾಡ್ಕೋಬೇಕು ಅಂತಕ್ಕಂಥವ್ರು ಈ ಒಂದು ವಿಡಿಯೋನ ನೋಡಿ. ನನ್ನ ಜಾತಕದಲ್ಲಿ ಅಷ್ಟಮ ಸ್ಥಾನದಲ್ಲಿ ಕುಜನಿದ್ದಾನೆ ಗುರುಗಳೇ, 12ರ ಸ್ಥಾನದಲ್ಲಿ ಕುಜನಿದ್ದಾನೆ ಗುರುಗಳೇ, ನೀಚ ಕುಜನಾಗಿದ್ದಾನೆ ಗುರುಗಳೇ, ಋಷಭ ಅಂದರೆ ಮೇಷ ವೃಶ್ಚಿಕ ಲಗ್ನದವರ ಅಧಿಪತಿ ಆಗಿರ್ತಕ್ಕಂಥದ್ದು ಕುಜ, ನನ್ನ ಜಾತಕದಲ್ಲಿ ಚೆನ್ನಾಗಿಲ್ಲ, ನೀಚ ಸ್ಥಾನದಲ್ಲಿದ್ದಾನೆ, ದ್ವಾದಶ ಭಾವದಲ್ಲಿದ್ದಾನೆ, ಅಥವಾ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಇವೆಲ್ಲ ಸಮಸ್ಯೆಗಳು ಕುಜನ ಸಮಸ್ಯೆ ನಿಮ್ಮ ಜಾತಕದಲ್ಲಿದ್ದಾಗ, ಅಥವಾ ಕುಜ ದೋಷವಿದೆ ಅಂದಾಗಲೂ ನೀವು ಮಾಡ್ತಕ್ಕಂಥ ಏಕೈಕ ಕೆಲಸ ನನ್ನ ವಿಡಿಯೋಸ್ನ ನೋಡಿ. ಹಾಗೆ ಇನ್ನೊಂದು ಪ್ಲ್ಯಾನೆಟು ಬುಧ, ಬುದ್ಧಿಗೆ ಕಾರಕ, ಬಿಸ್ನೆಸ್ಗೆ ಕಾರಕ, ಹಾಗೆ ವಿದ್ಯಾಭ್ಯಾಸಕ್ಕೆ ಕಾರಕವಾಗಿರ್ತಕ್ಕಂಥ ಬುಧ. ಅತಿ ಬುದ್ಧಿ ಬೇಕು, ಎಲ್ಲವನ್ನು ನಾನು ಸಂಭಾಳಿಸ್ತೀನಿ ಅಂತಕ್ಕಂಥ ವಿಚಾರಗಳು ಇದ್ದರೆ, ಬುಧ ಚೆನ್ನಾಗಿದ್ದರೆ ಮಾತ್ರ ವಿಶೇಷವಾಗಿರ್ತಕ್ಕಂಥ ಫಲವೃದ್ಧಿ ಆಗುತ್ತೆ. ಬುಧನ ಪಾತ್ರ ಜಾತಕದಲ್ಲಿ ಸ್ಮಾಲೆಸ್ಟ್ ಪ್ಲ್ಯಾನೆಟ್ ಆದರೂ ಕೂಡ ಇಟ್ಸ್ ವೆರಿ ತುಂಬ ರೋಲ್ ಮಾಡ್ತಕ್ಕಂಥ ಕೇಪಬಿಲಿಟಿ. ಇವತ್ತು ನಾವು ಕಮ್ಯುನಿಕೇಷನ್ ಸಖತ್ತಾಗಿರಬೇಕು, ಮಾತಿನಿಂದ ಮಂತ್ರಮುಗ್ಧರನ್ನಾಗಿ ಮಾಡಬೇಕು ಅಂದರೆ, ಒಬ್ಬ ಮನುಷ್ಯನನ್ನು ಎಷ್ಟೇ 1000 ಜನವಿರಲಿ, ಒಬ್ಬ ಮನುಷ್ಯ ಉತ್ತಮವಾಗಿರ್ತಕ್ಕಂಥ ಮಾತನಿದ್ದರೆ ಮಂತ್ರಮುಗ್ಧರನ್ನಾಗಿ ಮಾಡ್ಬೋದು. ಮಾತಿನಿಂದ ಯುದ್ಧವನ್ನು ಗೆಲ್ಲಬಹುದು, ಅದೇ ಮಾತಿನಿಂದ ಯುದ್ಧ ಬರಾಗೆ ಮಾಡ್ಬೋದು. ಜಸ್ಟ್ ಒಂದು ಕಮ್ಯುನಿಕೇಷನ್ ಸ್ಪಾಯಿಲ್, ಇಡೀ ಲೈಫನ್ನೇ ಸ್ಪಾಯಿಲ್ ಮಾಡುತ್ತೆ, ಅಥವಾ ಇಡೀ ಲೈಫನ್ನೇ ಉದ್ಧಾರ ಮಾಡುತ್ತೆ. ಇದು ಬುಧನ ತತ್ವ. ನಮಗೆ ಎಲ್ಲದು ಕೂಡ ನೋಡಿ, ನಾವು ಕೊಡ್ತಕ್ಕಂಥ ಅಸ್ಟ್ರಾಲಜಿ, ತುಳಸಿ ಕನ್ನಡದಿಂದ ಕೊಡ್ತಕ್ಕಂಥ ಅಸ್ಟ್ರಾಲಜಿ, ಇಟ್ಸ್ ಅ ವೆರಿ ಇನ್ಫಾರ್ಮೇಟಿವ್ ಅಸ್ಟ್ರಾಲಜಿ. ಖಂಡಿತವಾಗಿ ನಮ್ಮ ವಿಡಿಯೋಸ್ನ ನೋಡಿ. ನಿಮಗೆ ಸರಳವಾಗಿ ಹೇಗೆ ಶಾಂತಿಯ ರೂಪದಲ್ಲಿ ಯಾವುದೇ ಗ್ರಹ ಸಮಸ್ಯೆ ಇದೆ, ಯಾವುದಾದ್ರೂ ಎಲ್ಲೋ ಜಾತಕ ನೋಡೋದಮ್ಮ ಬುಧ ಕೆಟ್ಟೋಗಿದ್ದಾರೆ, ಬಿಸ್ನೆಸ್ ಆಗ್ತಿಲ್ಲ, ಡೂ ದಿಸ್ ರೆಮಿಡೀಸ್. ನನ್ನ ಮಗಂಗೆ ವಿದ್ಯಾಭ್ಯಾಸವಿಲ್ಲ, ಸಮಸ್ಯೆ ಆಗ್ತಿದೆ ಗುರುಗಳೇ, ಡೂ ದಿಸ್ ರೆಮಿಡೀಸ್. ಈ ಒಂದು ಸರಳ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಬುಧನ ಅನುಪಸ್ಥಿತಿ, ಬುಧ ನೀಚ ಸ್ಥಾನದಲ್ಲಿದ್ದಾನೆ, ಬುದ್ಧಿ ಸರಿಯಾಗಿಲ್ಲ, ಒಂದು ಕೆಟ್ಟ ಬುದ್ಧಿನಪ್ಪ ಅಂತೀವಿ. ಒಟ್ಟು ಕೆಟ್ಟ ಬುದ್ಧಿ, ಅವನು ಎಂಥ ನೀಚ ಬುದ್ಧಿನ ಮನುಷ್ಯನಿಗೆ ಅಂತ ಕರೀತೀವಿ, ಬಿಕಾಸ್ ಆಫ್ ಬುಧ. ಅವನ ಮಾತು ಚೆನ್ನಾಗಿಲ್ಲ, ಒಟ್ಟು ಕೆಟ್ಟ ಬೈಗುಳ ಇದೆ ಅಂದಾಗ ಬುಧ ಚೆನ್ನಾಗಿಲ್ಲ. ವ್ಯಾಪಾರ ಚೆನ್ನಾಗಿಲ್ಲ ಅಂದ್ರಾಗೆ ಬುಧ ಚೆನ್ನಾಗಿಲ್ಲ.
ಆವಾಗಲೂ ಚರ್ಮದ ಕಾಯಿಲೆ, ಹಾಗೆ ತುಂಬ ನೋಸ್ ಪ್ರಾಬ್ಲಮ್ ಇದೆ ಅಂದರೆ ಬುಧ ಚೆನ್ನಾಗಿಲ್ಲ, ಡೂ ದಿಸ್ ರೆಮಿಡೀಸ್. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ನಿಮ್ಮ ಜನ್ಮ ಜಾತಕದಲ್ಲಿ ಇವೆರಡು ಪ್ಲ್ಯಾನೆಟ್ ಚೆನ್ನಾಗಿಲ್ಲ ಅಂದರೆ ಯಾರೇ ಆಗಿರ್ಬೋದು, ಮೇಷದಿಂದ ಮೀನದವರೆಗೂ ನೋಡ್ತಕ್ಕಂಥ ಕೆಲಸವನ್ನು ಮಾಡಿ. ಈ ಸರಳ ಪರಿಹಾರಗಳು ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಕುಜ ಚೆನ್ನಾಗಿಲ್ವಾ, ಕುಜ ಚೆನ್ನಾಗಾಗಬೇಕಾ, ಡೂ ದಿಸ್ ರೆಮಿಡೀಸ್. ಬುಧ ಚೆನ್ನಾಗಿಲ್ವಾ, ಬುಧ ಚೆನ್ನಾಗಾಗಬೇಕಾ, ಡೂ ದಿಸ್ ರೆಮಿಡೀಸ್. ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಒಂದೊಂದು ಹೇಳ್ತಿರ್ತೀನಿ. ಮೊದಲು ನಾನು ಕುಜನನ್ನು ತಗೊಳ್ತೀನಿ. ಕುಜ ಚೆನ್ನಾಗಿಲ್ಲ ಅಂತ ಪಕ್ಷದಲ್ಲಿ ನೋಡಿ, ಪುನರ್ವಸು ನಕ್ಷತ್ರ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು 5 ಗುಲಗಂಜಿ ಅಂದರೆ ಅರ್ಥಾತ್ 5 ಕ್ಯಾರೆಟ್ ಅಷ್ಟು ತೂಕದ ಒಂದು ಹವಳವನ್ನು ಬಂಗಾರದಲ್ಲಿ ಮಾಡಿಸ್ಕೊಂಡು ನಿಮ್ಮ ಅನಾಮಿಕೆ ಬೆರಳಿಗೆ ಧಾರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಮಂಗಳವಾರಗಳಂದು ಮಾಡಿ. ಕುಜ ನೀಚನಿದ್ದಾನೆ, ಕುಜನ ಕುಪ್ರಪ್ರಭ, ಕುಜ ನನಗೆ ಚೆನ್ನಾಗಿಲ್ಲ ಅಂತಕ್ಕಂಥವ್ರು ಮಾಡ್ಬೋದು. ಹಾಗೆ ಹನುಮಂತ ದೇವರಿಗೆ ಅಂದರೆ ಆಂಜನೇಯನ ದೇವರಿಗೆ ಸಿಂಧೂರವನ್ನು ಅರ್ಪಿಸಿ ನೀವು ಪ್ರತಿನಿತ್ಯ ಕುಜ ಸಮಸ್ಯೆ ಇದ್ದಾಗ ಕೇವಲ ಹನುಮಾನ್ ಚಾಲೀಸವನ್ನು ಪಠನ ಮಾಡಿ ಅಥವಾ ಬಜರಂಗ ಪಠಣವನ್ನು ಪಡಬೇಕು. ಇದು ಮ್ಯಾಕ್ಸಿಮಮ್ ಬಜರಂಗ ಬಾಣದ ಪಠಣೆ ಅಂದರೆ ನಿಮಗೆ ಶ್ಲೋಕ ಸಿಗುತ್ತೆ. ಬಜರಂಗ ಬಾಣದ ಇದು ಒಂದು ಶ್ಲೋಕವನ್ನು ಅಥವಾ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ. ಅದೇ ಹನುಮಂತ ದೇವರಿಗೆ, ಅದಲ್ಲದೆ ಹನುಮಂತ ದೇವರಿಗೆ ಬೂಂದಿಯ ಲಾಡನ್ನು ನೈವೇದ್ಯದ ರೂಪದಲ್ಲಿ ಮಾಡಬೇಕು, ಅರ್ಪಿಸಬೇಕಲ್ಲಿ. ನೋಡಿ, ನಿಮಗೆ ಮಂಗಳವಾರದ ದಿನ ಆಗಲಿ, ಮಂಗಳವಾರದ ದಿನ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿ ಸಿಂಧೂರವನ್ನು ಅರ್ಪಣೆಯನ್ನು ಮಾಡಿ ಹನುಮಾನ್ ಚಾಲೀಸ ಅಥವಾ ಬಜರಂಗ ಬಾಣದ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಆಂಜನೇಯನಿಗೆ ನೈವೇದ್ಯದ ರೂಪದಲ್ಲಿ ಬೂಂದಿಯನ್ನು ಅರ್ಪಣೆಯನ್ನು ಮಾಡಿ. ಅತ್ಯಂತ ಸುಲಭ ಪರಿಹಾರ. ನಿಜವಾಗ್ಲೂ ಇಂಥ ಪರಿಹಾರಗಳು ನಿಮಗೆಲ್ಲೂ ಸಿಗೋದು ಕಷ್ಟ. ಹಾಗೆ ಅನಂತ ಮೂಲದ ಬೇರು, ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅನಂತ ಮೂಲ ಅಂದರೆ ಅನಂತ ಮೂಲ ಅದೊಂದು ಗಿಡ. ಆ ಅನಂತ ಮೂಲದ ಬೇರನ್ನು ನೀವು ಬಂಗಾರದ ತಾಯ್ತ ಶಕ್ತರಿಲ್ಲ ಗುರುಗಳೇ ಅಂತಕ್ಕಂಥವ್ರು ಅಟ್ಲೀಸ್ಟ್ ಆ ಒಂದು ಅದು ನೀವು ಯಾವುದಾದ್ರೂ ಒಂದು ತಾಯ್ತದಲ್ಲಿ ಬಂಗಾರದ ಕಲರ್ ಇರ್ತಕ್ಕಂಥ ತಾಯ್ತ, ಪಂಚಲೋಹದ ತಾಯ್ತದಲ್ಲಿ ಅಥವಾ ಒಂದು ತಾಮ್ರದ ತಾಯ್ತಲ್ಲಾದರೂ ಆಗಿರಬಹುದು. ನೀವು ಆ ಬೇರನ್ನು ಈ ಬೇರನ್ನು ತಾಯ್ತದಲ್ಲಿ ಹಾಕ್ಕೊಂಡು ಇರಿಸಿ ಕೆಂಪು ದಾರದಲ್ಲಿ ನಿಮ್ಮ ಕತ್ತಲ್ಲಿ ಧಾರಣೆಯನ್ನು ಮಾಡ್ಕೋಬೇಕು. ಇದು ವೆರಿ ಹೈಲಿ ಪವರ್ಫುಲ್ ರೆಮಿಡೀಸ್. ಹಾಗೆ ಮಂಗಳವಾರ ದಿನ ಪ್ರಾತಃ ಕಾಲದಲ್ಲಿ ಹಸಿ ಹಾಲಿನಲ್ಲಿ ಬಂಗಾರದ ಉಂಗುರವನ್ನು ಮುಳುಗಿಸಿ ನೀವು ಧರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ನೀವು ಇದೇ ಉಂಗುರ ಮಾಡಿಸಿದ್ದೀರಾ ಅಥವಾ ಏನಾದರೂ ಹವಳವನ್ನು ಮಾಡಿಸಿದ್ದೀರಾ ಅಂತಕ್ಕಂಥವ್ರು ಮಂಗಳವಾರದ ದಿನ ಪ್ರಾತಃ ಕಾಲ ಬೆಳಗಿನ ಜಾವ ಹಾಲಲ್ಲಿ ಅದನ್ನು ಮುಳುಗಿಸ್ಬೇಕು, ತದನಂತರ ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅಂಗವಿಕಲರಿಗೆ ಮಂಗಳವಾರಗಳಂದು ಭೋಜನವನ್ನು ಮಾಡಿಸಿ. ಮಂಗಳವಾರ ಅಥವಾ ಸಹೋದರಿಯರಿಗೆ ನೀವೇನಾದರೂ ನಿಮ್ಮ ಕೈಲಾದ ಸಹಾಯವನ್ನು ಮಾಡಬೇಕು, ಸಹಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಕುಜ ಇನ್ನು ಪವರ್ಫುಲ್ ಆಗ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಅದೇ ರೀತಿಯಾಗಿ ಒಂದು ಹೊಸ ಕೆಂಪು ವಸ್ತ್ರ, ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಕೆಂಪು ಬೇಳೆ, ಚನ್ನಂಗಿ ಬೇಳೆ ಅಂತ ಕೂಡ ಕರಿತೀವಿ, ಮಸೂರ್ ದಾಲ್ ಆದರೂ ಆಗಿರ್ಬೋದು, ಕೆಂಪು ಬೇಳೆಯನ್ನು ಹಾಕಿ ಗಂಟು ಕಟ್ಟಿ ಮಂಗಳವಾರ ಯಾರಿಗಾದರೂ ಪುರೋಹಿತರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅಥವಾ ಗುರುಗಳ ಸಾನ್ನಿಧ್ಯಕ್ಕೆ ಕೊಡ್ತಕ್ಕಂಥ ಕೆಲಸವನ್ನಾದರೂ ಮಾಡ್ಬೋದು. ಹೆಚ್ಚಿನದಾಗಿ ಕೊಡ್ತೀನಿ ಅಂದರೆ ಅನಾಥಾಶ್ರಮಗಳಿಗೆ ಕೊಡಿ, ಖಂಡಿತ ಅಥವಾ ಇನ್ನೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ರೆಮಿಡೀಸ್. ನಾನು ಕುಜನ ಕುಪ್ರಪ್ರಗತಿ ಸಮಸ್ಯೆ ಇದೆ ಗುರುಗಳೇ ಅಂತಕ್ಕಂಥವ್ರು ಸೇನೆಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಬನ್ನಿ. ಅತ್ಯಂತ ಸುಲಭ ಪರಿವಾರಗಳಲ್ಲಿ ಒಂದು. ಹಾಗೆ ಕುಜ ಸಮಸ್ಯೆ ಇದೆ ಅಂತಕ್ಕಂಥವ್ರಾಗಿರ್ಬೋದು, ಯಾವುದಾದ್ರೂ ದೇವಸ್ಥಾನದಲ್ಲಿ ಏನಾದರೂ ದಾಸೋಹ ಪ್ರಕ್ರಿಯೆಗಳು ನಡೀತಾ ಇದ್ದರೆ ಖಾರದ ಪುಡಿಯನ್ನು ಸ್ಪಾನ್ಸರ್ ಮಾಡಿ. ಖಾರದ ಪುಡಿ ನಮಗೆ ಕುಜ ಚೆನ್ನಾಗಿಲ್ಲ, ಕುಜ ದೋಷವಿದೆ ಅಂತಕ್ಕಂಥವ್ರು ಈ ಕೆಲಸವನ್ನು ಮಾಡಿ. ಅಥವಾ ತೊಗರಿ ಬೇಳೆಯನ್ನಾದರೂ ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಅತ್ಯಂತ ಸುಲಭ ಪರಿಹಾರ. ನೀವೆಲ್ಲೋ ಹೋಗಿ ನಾನು ಏನೋ ಮಾಡಿಸ್ಕೊಂಬಂದೆ ಗುರುಗಳೇ, ವಿವಾಹ ಮಾಡಿಸ್ತೆ, ಅದನ್ನು ನೋಡಿದ್ರು ಇದನ್ನು ನೋಡಿದ್ರು ಏನೇನೋ ಹೇಳಿದ್ರಿ, ಬಟ್ ಎಫೆಕ್ಟ್ ಆಫ್ ದೀಸ್ ಆರ್ ಆಲ್ ಈಸ್ ಅ ವೆರಿ ಗುಡ್ ಆನ್ಸರ್. ತುಂಬ ಪರಿಹಾರಗಳು ಕೊಡುತ್ತೆ. ಇವೆಲ್ಲ ಕೂಡ ಅತ್ಯಂತ ಸುಲಭ ಪರಿಹಾರಗಳಲ್ಲಿ ಒಂದು ಕೂಡ. ನೋಡಿ, ಮಂಗಳವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆಂಜನೇಯನ ಚರಣಗಳಿಗೆ
ಸಿಂಧೂರವನ್ನು ಲೇಪನವನ್ನು ಮಾಡಿ, ಆ ಸಿಂಧೂರ ಲೇಪನವನ್ನು ಮತ್ತೆ ಹಣೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಕುಜನ ಗ್ರಹದ ಉಪಟಳವನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಪ್ರತಿ ದಿವಸ ನೀವು ದಕ್ಷಿಣ ಅಭಿಮುಖವಾಗಿ ಕೂತ್ಕೊಳ್ಳಿ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ಕ್ರಾಂ ಕ್ರೀಂ ಸಹ ಭೌಮಾಯ ನಮಃ. ಖಂಡಿತ ಇದನ್ನು ಪ್ರತಿ ದಿವಸ 108 ಬಾರಿ ಹೇಳಿ. ನೀವು ಯಾವುದೇ ಕಾರಣಕ್ಕೂ ಕುಜನಿಂದ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ, ಕುಜನ ಪ್ರಭಾವ ಜಾಸ್ತಿ ಆಗ್ತದೆ, ಧೈರ್ಯ ಜಾಸ್ತಿ ಆಗುತ್ತೆ. ಒಬ್ಬೊಬ್ಬ ಧೈರ್ಯನೇ ಇಲ್ಲ, ಏನು ಫೇಸ್ ಮಾಡೋಕ್ಕಾಗಲ್ಲ, ಆ ಶತ್ರುನ ಹೆಂಗಪ್ಪ ಅವನ್ನ ನಾವು ಫೇಸ್ ಮಾಡೋಕ್ಕಾಗೋದು, ಇವೆಲ್ಲ ಉಪಶಮನವಾಗ್ತದೆ. ಖಂಡಿತ ಸಮಸ್ಯೆ ಇರತಕ್ಕಂಥ ಕುಜ ನಿಮಗೆ ಶುಭ ಫಲಪ್ರಾಪ್ತಿಯನ್ನು ಮಾಡುತ್ತೆ. ಎಕ್ಸ್ಪೆಷಲಿ ಸ್ತ್ರೀಯರು ಕೆಲವೊಂದು ವಿಚಾರಗಳಲ್ಲಿ ಸಮಸ್ಯೆ ಇದೆ, ಜಾತಕದಲ್ಲಿ ಜನ್ಮ ಜಾತಕದಲ್ಲಿ ಕುಜನ ಪ್ರಭಾವ ಜಾಸ್ತಿ ಇದೆ ಅಂತಕ್ಕಂಥವ್ರು ಈ ಅತ್ಯಂತ ಸ್ವಾಭಾವಿಕವಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡಿ. ಮ್ಯಾಕ್ಸಿಮಮ್ ಕುಜನ ಪ್ರಭಾವ ಕಡಿಮೆ ಆಗಿ ಕುಜ ನಿಮಗೆ ಶುಭವನ್ನು ಮಾಡಿಕೊಡ್ತದೆ. ಇದು ಅತ್ಯಂತ ಸರಳ ವಿಧಾನಗಳಲ್ಲಿ ಕುಜನ ಶಾಂತಿಯನ್ನು ಮಾಡ್ತಕ್ಕಂಥದ್ದು. ಹಾಗೆ ಬುಧ ಚೆನ್ನಾಗಿಲ್ಲ, ಬುಧನ ಶಾಂತಿ ಆಗಬೇಕು, ಬುಧನಿಗೆ ಒಳ್ಳೆಯ ಒಂದು ಪವರ್ ಬೇಕು. ನಮ್ಮ ಜನ್ಮಜಾತಕದಲ್ಲಿ ಬುಧ ಚೆನ್ನಾಗಿಲ್ಲ, ಬಿಸ್ನೆಸ್ ಚೆನ್ನಾಗಿಲ್ಲ, ಬುದ್ಧಿ ಚೆನ್ನಾಗಿಲ್ಲ, ವಿದ್ಯಾಭ್ಯಾಸ ಸಮಸ್ಯೆ ಇದೆ, ಇವೆಲ್ಲರೂ ಕೂಡ ನನ್ನ ವಿಡಿಯೋ ನೋಡಿ. ಅತ್ಯಂತ ಸರಳವಾಗಿ ಬುಧವಾರ ಗಣೇಶನಿಗೆ ಪೂಜಾರ್ಚನೆಯನ್ನು ಮಾಡಿಸಿ ನೀವು ಲಡ್ಡನ್ನು ಅರ್ಪಣೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಬುಧವಾರಗಳಂದು. ಅದೇ ಪುಷ್ಯ ನಕ್ಷತ್ರ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು 4 ರಿಂದ 5 ಕ್ಯಾರೆಟಷ್ಟು ಎಮರಾಲ್ಡ್ ಅಥವಾ ಕನಕ ಪುಷ್ಪರಾಗ ಪಚ್ಚೆಯನ್ನು ಬಲಗೈ ಉಂಗುರದ ಬೆರಳು ಅಥವಾ ಕನಿಷ್ಠಿಕ ಅಂದರೆ ನೀವು ಕೊನೆಯ ಬೆರಳಿಗಾದರೂ ಧಾರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಇದು ಕೂಡ ವಿಶೇಷವಾಗಿರ್ತಕ್ಕಂಥ ಪರಿಹಾರ ನೋಡಿ. ಬುಧ ನಿಮ್ಮ ಜಾತಕದಲ್ಲಿ ನೀಚನಾಗಿದ್ದು ಅಥವಾ ಜನ್ಮ ಜಾತಕದಲ್ಲಿ ಕೆಟ್ಟ ಸ್ಥಾನಗಳಲ್ಲಿ ಸ್ಥಿತನಾಗಿದ್ದಾನೆ, ಬುಧನ ಅನುಪಸ್ಥಿತಿ ಇದೆ ಅಥವಾ ಅಂದಾಗ ಬುಧ ನೀಚ ಸ್ಥಾನಗಳಲ್ಲಿದ್ದು ಅಥವಾ ತ್ರಿಕ್ಸ್ಥಾನಗಳಲ್ಲಿದ್ದಾಗ ಸಮಸ್ಯೆದಾಯಕವಾಗಿರ್ತಕ್ಕಂಥ ಪರಿಣಾಮವನ್ನು ಕೊಡ್ತಕ್ಕಂಥದ್ದಿರೋದ್ರಿಂದ ಸ್ಥಾನದ ನೀರಿನಲ್ಲಿ ಅಕ್ಕಿ, ಗೋಮಯ ಅಂದರೆ ಗಂಜಲು, ಹಸುವಿನ ಗಂಜಲು, ಹಾಗೆ ಸ್ವಲ್ಪ ಕಮಲದ ಎಲೆಗಳು, ಸ್ವಲ್ಪ ಮಟ್ಟಿಗೆ ಈ ಚಂದನ ಅಂದರೆ ಗಂಧದ ಪುಡಿ, ಜೇನುತುಪ್ಪ, ಇವುಗಳಲ್ಲಿ ಯಾವುದು ಲಭ್ಯ ಇರುತ್ತೋ, ಇವುಗಳು ಯಾವುದು ಸಾಧ್ಯ ಆಗ್ತದೋ ಇದನ್ನು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಬುಧವಾರ. ಇದರಿಂದ ಬುಧನ ಅಭಿವೃದ್ಧಿ ಆಗ್ತದೆ, ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಬರ್ತಕ್ಕಂಥ ವಿದ್ಯಾಭ್ಯಾಸ 100ಕ್ಕೆ 100 ಭಾಗ ಚೆನ್ನಾಗ್ತದೆ. ಇದರಲ್ಲಿ ಯಾವುದಾದ್ರೂ ಒಂದು ಮಾಡ್ಕೊಳ್ಳಿ, ಇದನ್ನು ಬರ್ಕೊಳ್ಳಿ ನೋಡಿ. ವಿಧಾರಾಧ ಅಂತಕ್ಕಂಥ ಒಂದು ಬೇರು ಸಿಗ್ತದೆ, ಆ ಮರದ ಬೇರು ವಿಧಾದಾರ ಅಂತ ನೀವು ಟೈಪ್ ಮಾಡಿ ಖಂಡಿತ ಸಿಗುತ್ತೆ. ಅಥವಾ ನಿಮಗೆ ಸುಲಭವಾಗಿ ಸಿಗ್ತಕ್ಕಂಥದ್ದು ಈ ಉತ್ತರಾಣಿ ಬೇರು ಕೂಡ ಸಿಗ್ತದೆ. ಆ ಉತ್ತರಾಣಿಯನ್ನು ಬೇರನ್ನು ತಗೊಂಬಂದು ಬೆಳ್ಳಿಯ ತಾಯ್ತದಲ್ಲಿ ಇಟ್ಟು ನೀವು ಹಸಿರು ದಾರದಿಂದ ನಿಮ್ಮ ಕೊರಳಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಿ. ಇದು ವಿಶೇಷವಾಗಿರ್ತಕ್ಕಂಥ ಪರಿಹಾರ. ಬುದ್ಧಿ ವೃದ್ಧಿ ಆಗ್ತದೆ, ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥಿರುತ್ತೆ. ನಿಮ್ಮ ಜನ್ಮ ಜಾತಕದಲ್ಲಿ ಬುಧನ ಪ್ರಭಾವ ಜಾಸ್ತಿ ಆಗುತ್ತೆ. ಹಾಗೆ ಬುಧವಾರ ಸಾಧ್ಯವಾದರೆ ನಿಮಗೆ ಬುಧ ಚೆನ್ನಾಗಿಲ್ಲ ಅಂದರೆ ವ್ರತವನ್ನು ಮಾಡಿ ಉಪವಾಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಹಸಿರು ಹುಲ್ಲನ್ನು ಹಸುಗಳಿಗೆ ಹಾಗೂ ನೆನೆಸಿದ ಹಸಿರು ಕಾಳುಗಳನ್ನು ಪಕ್ಷಿಗಳಿಗೆ, ಹಸುಗಳಿಗೆ ಕೊಡ್ತಕ್ಕಂಥದ್ದು, ನೆನೆ ಹಾಕಿರ್ತಕ್ಕಂಥ ಹೆಸರು ಕಾಳನ್ನು ಪಕ್ಷಿಗಳಿಗೆ ಹಾಕ್ತಕ್ಕಂಥದ್ದು, ಆಗಿಂದಾಗ ಹಸಿರು ವಸ್ತ್ರದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ವಸ್ತ್ರದಾನವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ನೀವು ನಿತ್ಯ ಸುಮಂಗಳೆಯರಿಗೆ ಮಂಗಳ ದ್ರವ್ಯವನ್ನು ಕೊಡಿ. ನಿತ್ಯ ಸುಮಂಗಳಿಯರಿಗೆ ಮಂಗಳ ದ್ರವ್ಯ ಅತ್ಯಂತ ಪವರ್ಫುಲ್ಲಾಗಿ ವರ್ಕ್ ಆಗ್ತದೆ ಬುಧನ ಪಾತ್ರ. ಹಾಗೆ ಬುಧನ ಒಂದು ನಕ್ಷತ್ರ ಬುಧವಾರ ಅಥವಾ ಬುಧನ ನಕ್ಷತ್ರ ಇರ್ತಕ್ಕಂಥ ಸಂದರ್ಭದಲ್ಲಿ ಹಸಿರು ವರ್ಣದ ಒಂದು ಸೀಸೆಯಲ್ಲಿ ಹಸಿರು ವರ್ಣ ಅಂದರೆ ಹಸಿರು ಬಣ್ಣ ಇರತಕ್ಕಂಥ ಗ್ರೀನ್ ಕಲರ್ ಇರತಕ್ಕಂಥ ಒಂದು ಗ್ಲಾಸ್ ಒಂದು ಸೀಸೆಯಲ್ಲಿ ಗಂಗಾ ಜಲವನ್ನು ಅದರೊಳಗಡೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ಪವಿತ್ರವಾಗಿರ್ತಕ್ಕಂಥ ಗಂಗಾ ಜಲವನ್ನು ಹಾಕಿ ಅರಳಿ ವೃಕ್ಷದ ಬಳಿಯಲ್ಲಿ ಭೂಮಿಯಲ್ಲಿ ಊತಾಕಿ ಬರಬೇಕಾದನ್ನು, ಅರಳಿ ವೃಕ್ಷ ಬುಡದಲ್ಲಾದರೂ ಊತಾಕಿ. ಇದನ್ನು ಕನಿಷ್ಠ ಪಕ್ಷ ಆಗಿಂದಾಗೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಮಾಡಬೇಕು. ಬುಧ ಚೆನ್ನಾಗಿಲ್ಲ ಅಂದರೆ ಅಟ್ಲೀಸ್ಟ್ ವರ್ಷಕ್ಕೊಂದ್ಸತಿ ಈ ಥರ ಕೆಲಸ ಮಾಡಿ. ಈ ಥರದ್ದು ಇದು ವೆರಿ ಗುಡ್ ರೆಮಿಡೀಸ್ ಕೂಡ.
ಹಾಗೆ ಹೆಣ್ಣುಮಕ್ಕಳು ಮೂಗನ್ನು ಚುಚ್ಚಿಸ್ಕೊಳ್ತಕ್ಕಂಥದ್ದು, ಚುಚ್ಚಿಸ್ಕೊಂಡು ಬೆಳ್ಳಿಯನ್ನು ಧಾರಣೆಯನ್ನು ಮಾಡಿಕೊಳ್ಳಿ. ಇದು ಅತ್ಯಂತ ಪವರ್ಫುಲ್ ಒಂದು ಕೂಡ ಬುಧನ ರೆಮಿಡೀಸ್ ಕೂಡ ಆಗುತ್ತೆ. ಹಾಗೆ ಬುಧವಾರ ಕಂಚು ಅಥವಾ ಬೆಳ್ಳಿ ತುಂಡನ್ನು ಒಂದು ಹಸಿರು ವಸ್ತ್ರದಲ್ಲಿ ಸುತ್ತಕೊಂಡು ನಿಮ್ಮ ಬಳಿ ನಿಮ್ಮ ಒಂದು ಪಾಕೆಟಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಕಂಚು ಅಥವಾ ಬೆಳ್ಳಿಯ ತುಂಡು ಒಂದು ಹಸಿರು ವಸ್ತ್ರದಲ್ಲಿ ಸುತ್ತು ನಿಮ್ಮ ಕಿಸೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ. ನಿಮ್ಮ ಪಾಕೆಟಲ್ಲಾದರೂ ಇಟ್ಕೋಬೋದು, ವೆದರ್ ಯಾರಾದರೂ ಪುರುಷ ಸ್ತ್ರೀ ಯಾರಾದರೂ ಆಗಿರ್ಬೋದು. ನೋಡಿ, ಸಾಧ್ಯವಾದರೆ ಮನೆಯಲ್ಲಿ ಆದಷ್ಟು ಕೂಡ ಯಾವುದೇ ದೇವರ ಪ್ರತಿಮೆ ಆಗಿರ್ಬೋದು, ಫೋಟೋಗಳಾಗಿರ್ಬೋದು, ಒಡೆದೇ ಇರತಕ್ಕಂಥ ಪ್ರತಿಮೆಗಳನ್ನು ಅಥವಾ ಹರಿದೋಗಿರ್ತಕ್ಕಂಥ ಒಂದು ಪುಸ್ತಕಗಳನ್ನು, ಧಾರ್ಮಿಕವಾಗಿರ್ತಕ್ಕಂಥ ಪುಸ್ತಕಗಳನ್ನು ಖಂಡಿತವಾಗಿ ಇಟ್ಕೋಬೇಡಿ. ಬುಧ ಸಮಸ್ಯೆ ಇದ್ದರೆ ನಿಮ್ಮ ಜನ್ಮ ಜಾತಕದಲ್ಲಿ ಯಾರಾದರೂ ನಿಮಗೆ ಜಾತಕವನ್ನು ತೋರಿಸಿದಾಗ ಬುಧ ಚೆನ್ನಾಗಿಲ್ಲ, ಅತ್ಯಂತ ಸುಲಭ ಪರಿಹಾರಗಳಲ್ಲಿ ಇದು ಒಂದು. ಹಾಗೆ ಹರಿದೋಗಿರ್ತಕ್ಕಂಥ ಪುಸ್ತಕಗಳನ್ನು ಕೂಡ ಸರಿ ಇಟ್ಕೋಬೇಡಿ, ಅದನ್ನು ನೀರಲ್ಲಿ ವಿಸರ್ಜನೆ ಮಾಡಿ. ಅಥವಾ ಆ ಬುಕ್ಗಳು ಚೆನ್ನಾಗಿದ್ದು ಏನೋ ಸ್ವಲ್ಪ ಅರೆಬರೆ ಹರಿದೋಗಿದೆ ಅಂದಾಗ ಖಂಡಿತವಾಗಿ ಆ ಬುಕ್ಕಿಗೆ ಒಳ್ಳೆಯ ಬೈಂಡ್ ಹಾಕಿ ನಿಮ್ಮ ಮನೇಲಿ ಇಡಿ. ಇಟ್ಸ್ ಅ ವೆರಿ ಗುಡ್ ರೆಮಿಡೀಸ್. ನಿಮ್ಮ ಬುಧ ಆಕ್ಟಿವೇಟ್ ಆಗಿಬಿಡುತ್ತೆ. ಹೆಂಗಂದ್ರೆ ನನಗೆ ಬಿಸಾಕೋದು ನಿಮ್ಮ ಬುದ್ಧಿ ಶಕ್ತಿಗೆ ಬುಧನ ಪಾತ್ರವನ್ನು ಅವಹೇಳನವನ್ನು ಮಾಡ್ತಕ್ಕಂಥದ್ದು ಇರ್ತದೆ. ಓಂ ಬ್ರಾಂ ಭ್ರೀಂ ಬ್ರೌಂ ಸಹ ಬುಧಾಯ ನಮಃ. ಓಂ ಬ್ರಾಂ ಭ್ರೀಂ ಬ್ರೌಂ ಸಹ ಬುಧಾಯ ನಮಃ. ಇದನ್ನು ಪ್ರತಿ ದಿವಸ 21 ಅಥವಾ 108 ಬಾರಿ ಉತ್ತರ ಅಭಿಮುಖವಾಗಿ ಕೂತು ಬೆಳಗ್ಗೆ ಅಥವಾ ಸಂಧ್ಯಾಕಾಲ ಯಾವುದಾದ್ರೂ ಆಗಿರ್ಬೋದು, ನಿಮಗೆ ಅನುಕೂಲ. ಬುಧ ಯಾಕೆಂದರೆ ಎರಡೂ ಕಾಲದಲ್ಲಿ ಆ್ಯಕ್ಟಿವೇಶನ್ ಇರೋದ್ರಿಂದ ನಿಮಗೆ ಈ ಮಂತ್ರವನ್ನು ಹೇಳ್ತಾ ಬನ್ನಿ. ನಿಜವಾಗ್ಲೂ ಯಾವ ಗ್ರಹ ಶಾಂತಿ ನೋಡಿ, ಪ್ರತಿಯೊಂದು ಗ್ರಹಗಳನ್ನು ತಿಳಿಸ್ತಾ ಬಂದಿನಿ. ಮುಂದೆ ಗುರು ಮತ್ತು ಶುಕ್ರರ ಸಮಸ್ಯೆ ಇದೆ. ಗುರು ಬಲವಿಲ್ಲ, ಶುಕ್ರನ ಬಲವಿಲ್ಲ. ಶುಕ್ರನು ನೀಚ ಸ್ಥಾನದಲ್ಲಿದ್ದಾನೆ, ಗುರು ನೀಚ ಸ್ಥಾನದಲ್ಲಿದ್ದಾನೆ, ಗುರು ಬಲ ಇಲ್ಲ. ಈ ಅತ್ಯಂತ ಸರಳ ಪರಿಹಾರಗಳನ್ನು ಮಾಡ್ಕೊಳ್ಳಿ. ನಿಜವಾಗ್ಲೂ ನೀವು ಎಲ್ಲೂ ಹೋಗೋದು ಬೇಕಾಗಿಲ್ಲ. ಕರೆಕ್ಟಾಗಿ ನಿಮಗೆ ಒಂದು ಜಾತಕ ಗೊತ್ತಿದ್ದು ಬುಧ ಚೆನ್ನಾಗಿಲ್ಲ ಅಂತ ಯಾರಾದರೂ ಹೇಳಿದರೆ, ಅಥವಾ ಮಂಗಳ ಚೆನ್ನಾಗಿಲ್ಲ ಅಂತ ಯಾರಾದರೂ ಹೇಳಿದ್ರೆ, ಅಥವಾ ಸೂರ್ಯ ಚೆನ್ನಾಗಿಲ್ಲ ಅಂತ ಯಾರಾದರೂ ಹೇಳಿದ್ರೆ, ಅಥವಾ ಚಂದ್ರ ಚೆನ್ನಾಗಿಲ್ಲ ಅಂತ ಯಾರಾದರೂ ಹೇಳಿದ್ರೆ, ಖಂಡಿತ ಈ ರೆಮಿಡೀಸ್ನ ಫಾಲೋ ಅಪ್ ಮಾಡಿ. 100ಕ್ಕೆ 100 ಭಾಗ ನಿಮಗೆ ಫಲ ಸಿಗೋದೊಂದು ಸತ್ಯ ಸತ್ಯ ಸತ್ಯ. ಖಂಡಿತವಾಗಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ. ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.